ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಶಾನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರು ವಿಸಿಟ್ ಹಾಕಿದ್ರು ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಕೂಡ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ನೋಡ್ತಾ ನಿಮ್ದು ಡಾಟಾ ಎಲ್ಲ ಖಾಲಿ ಆಗ್ತಾ ಇದೆಯಾ? ಇಲ್ಲಿ ಸಿಂಪಲ್ ಆಗಿ ನೀವು ಯೂಟ್ಯೂಬ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬ್ ಅಲ್ಲಿ 3 ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಳ್ಳಿ. ಈ 3 ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಂಡ ತಕ್ಷಣ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಷ್ಟೇ ವಿಡಿಯೋ ನೋಡಿದ್ರು ಬೇಗನೆ ನೆಟ್ ಖಾಲಿ ಆಗಲ್ಲ ನಿಮ್ದು. ತುಂಬಾನೇ ಡಾಟಾ ಸೇವ್ ಆಗತ್ತೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಯೂಟ್ಯೂಬ್ ಅಲ್ಲಿ ನೀವು 3 ಸೆಟ್ಟಿಂಗ್ ಮಾಡಿದ್ರೆ ಸಾಕು, ನಿಮ್ ಡಾಟಾ ಇದೆಯಲ್ಲ ಯಾವ್ದು ಖರ್ಚಾಗಲ್ಲ, ತುಂಬಾನೇ ಸೇವಿಂಗ್ ಆಗತ್ತೆ ಅಂತ ಹೇಳ್ಬೋದು ಡಾಟಾ. ನಿಮ್ದು ಪರ್ ಡೇ 1 GB ಡಾಟಾ ಇರ್ಬೋದು, ಹಾಗೆ 1.5 GB ಡಾಟಾ ಇರ್ಬೋದು, ಹಾಗೆ 2 GB ಡಾಟಾ ಇರ್ಬೋದು. ಇಲ್ಲಿ ನೀವು ಯೂಟ್ಯೂಬ್ ಅಲ್ಲಿ 3 ಸೆಟ್ಟಿಂಗ್ ಮಾಡಿದ್ರೆ ಸಾಕು ಗೈಸ್, ಇಲ್ಲಿ ನಿಮ್ದು ಡಾಟಾ ಬೇಗನೆ ಖಾಲಿ ಆಗಲ್ಲ. ಗೈಸ್, ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಏನೇನ್ ಸೆಟ್ಟಿಂಗ್ ಮಾಡಬೇಕು, ಯಾವ ತರ ಎನೇಬಲ್ ಮಾಡಬೇಕು ಸೆಟ್ಟಿಂಗ್ ನ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ತರ ನೀವು ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ 3 ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಂಡ್ರೆ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎಷ್ಟೇ ವಿಡಿಯೋ ನೋಡಿದ್ರು ನಿಮ್ದು ಡಾಟಾ ಖಾಲಿ ಆಗಲ್ಲ. ಮೊದಲು ನೀವು ಯೂಟ್ಯೂಬ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ 3 ಸೆಟ್ಟಿಂಗ್ ಇದೆ, 3 ಸೆಟ್ಟಿಂಗ್ ಅನ್ನ ಮಾಡಿದ್ರೆ ಮಾತ್ರ ಇಲ್ಲಿ ಈ ಟ್ರಿಕ್ಸ್ ವರ್ಕ್ ಆಗತ್ತೆ. ನೀವು ಇಲ್ಲಿ 1 ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ನಿಮ್ದು ಈ ಟ್ರಿಕ್ಸ್ ವರ್ಕ್ ಆಗಲ್ಲ. ನೀವು ಇಲ್ಲಿ 3 ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ ಟ್ರಿಕ್ಸ್ ಇಲ್ಲಿ ವರ್ಕ್ ಆಗತ್ತೆ. ಗೈಸ್, ನೋಡ್ಬೋದು ನೀವು ಇಲ್ಲಿ ಈ ತರ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ನಿಮ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ವಿಡಿಯೋಸ್ ಗಳು. ಇಲ್ಲಿ ನೋಡ್ಬೋದು ನೋಡಿ, ಈ ತರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಆಟೋ ಪ್ಲೇ ಇದೆ. ಯಾವ್ದೇ ವಿಡಿಯೋಸ್ ನೋಡಿದ್ರು ಈ ತರ ವಿಡಿಯೋಸ್ ಗಳು ಪ್ಲೇ ಆಗ್ತಾನೆ ಇರುತ್ತೆ. ಈ ತರ ಪ್ಲೇ ಆದ್ರೆ ನಿಮ್ದು ಡಾಟಾ ಬೇಗನೆ ಖಾಲಿ ಆಗತ್ತೆ ಅಂತ ಹೇಳ್ಬೋದು. ಇದೇ ಮೊದಲ ಟ್ರಿಕ್ಸ್ ಆಗಿರುತ್ತೆ. ಆಟೋ ಪ್ಲೇ ಸೆಟ್ಟಿಂಗ್ ಇದೆಯಲ್ಲ ಅದನ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ಆಫ್ ಮಾಡ್ಕೊಂಡ್ರೆ ಮಾತ್ರ ನಿಮ್ದು ಡಾಟಾ ಸೇವ್ ಆಗತ್ತೆ. ನೋಡಿ, ಇಲ್ಲಿ ನಾನು ಇವಾಗ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದವಾಗ್ಲೂ ನೋಡ್ಬೋದು ನೀವು ನೋಡಿ, ಈ ತರ ಸ್ಕ್ರೋಲ್ ಮಾಡಿದ್ರೆ ಮತ್ತೆ ಆಟೋ ಪ್ಲೇ ಆಗತ್ತೆ. ಇವಾಗ ನೋಡ್ಬೋದು ನೀವು. ಇದನ್ನ ಸಾಲ್ವ್ ಮಾಡೋಕೆ ನೀವು ಮೊದಲು ನಿಮ್ಮ ಪ್ರೊಫೈಲ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೆಟ್ಟಿಂಗ್ ಇದೆಯಲ್ಲ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಜನರಲ್ ಇದೆಯಲ್ಲ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಪ್ಲೇ ಬ್ಯಾಕ್ ಇನ್ ಫೀಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ವೇಸ್ ಆನ್ ವೈಫೈ ಓನ್ಲಿ ಆಫ್ ಅಂತ ಇದೆ. ನೀವು ಇಲ್ಲಿ ಸಿಂಪಲ್ ಆಗಿ ಆಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಟಚ್ ಮಾಡಿ ನೋಡ್ಬೋದು ಆಫ್ ಆಗಿದೆ ಅಲ್ವಾ ಅಂತ. ನೋಡಿ, ಇಲ್ಲಿ ಆಫ್ ಆಯ್ತು. ಆಫ್ ಆದ್ಮೇಲೆ ಆಯ್ತು. ಇವಾಗ ಎಷ್ಟೇ ಸ್ಕ್ರೋಲ್ ಮಾಡಿದ್ರು ಅಲ್ಲಿ ನಿಮ್ದು ವಿಡಿಯೋ ಪ್ಲೇ ಆಗಲ್ಲ. ಬೇಕಿದ್ರೆ ಚೆಕ್ ಮಾಡಿ ನೋಡ್ಬೋದು ಒಂದ್ಸಲ. ಬ್ಯಾಕ್ ಬನ್ನಿ. ಇವಾಗ ಇಲ್ಲಿ ನೋಡ್ಬೋದು, ಬೇಕಿದ್ರೆ ಸ್ಕ್ರೋಲ್ ಮಾಡಿ, ಯಾವುದೇ ವಿಡಿಯೋ ಪ್ಲೇ ಆಗಲ್ಲ. ಇವಾಗ ನೋಡ್ಬೋದು ಎಷ್ಟೇ ಸ್ಕ್ರೋಲ್ ಮಾಡಿದ್ರು ಇವಾಗ ಪ್ಲೇ ಆಗಲ್ಲ ಯಾವುದೇ ವಿಡಿಯೋ. ಇದರಿಂದ ನಿಮ್ ಡಾಟಾ ತುಂಬಾನೇ ಸೇವ್ ಆಗಿರುತ್ತೆ. ನೀವು ಬೇರೆಕ್ಕೆ ಬೇಕಿದ್ರೆ ಉಪಯೋಗ ಮಾಡ್ಕೊಳ್ಬಹುದು. ನಿಮ್ಮ ಡಾಟಾವನ್ನ ತುಂಬಾನೇ ಸೇವ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಎಷ್ಟೇ ಸ್ಕ್ರೋಲ್ ಮಾಡಿದ್ರು ಆಟೋ ಪ್ಲೇ ಆಗಲ್ಲ. ಇವಾಗ ನೆಕ್ಸ್ಟ್ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಡಾಟಾ ಸೇವಿಂಗ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರುತ್ತೆ. ಡಾಟಾ ಸೇವಿಂಗ್ ಮೋಡ್ ಅಂತ ಇದೆ ನೋಡಿ ಮೇಲ್ಗಡೆ, ಅದನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ ಆಗಿ ಆನ್ ಮಾಡ್ಕೊಂಡು ಇವಾಗ ಈ ತರ ಮಾಡೋದ್ರಿಂದ ಗೈಸ್ ನಿಮ್ದು ಡಾಟಾ ತುಂಬಾನೇ ಸೇವ್ ಆಗತ್ತೆ. ಈ ತರ ಟ್ರಿಕ್ಸ್ ಉಪಯೋಗಿಸೋನು ನೀವು ಡಾಟಾನ ಸೇವ್ ಮಾಡಬಹುದು. ಇವಾಗ ನನ್ನ ಡಾಟಾ ಫುಲ್ ಸೇವ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಇದೆ ನೋಡಿ, ಮೊಬೈಲ್ ಡಾಟಾ ಯೂಸಿಂಗ್ ರಿಮೈಂಡರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು 100 MB ಅಂತ ಇದೆ. ಇಲ್ಲಿ ನೀವು ಎಷ್ಟು MB ಬೇಕಿದ್ರು ಮಾಡ್ಕೊಳ್ಬಹುದು. 100, 200, 300, 500 ತನ ಎಷ್ಟು ಬೇಕಿದ್ರು ಮಾಡ್ಕೊಳ್ಬಹುದು. ಇದು ಏನಪ್ಪಾ ಸೆಟ್ಟಿಂಗ್ ಅಂದ್ರೆ ನೀವು ಯೂಟ್ಯೂಬ್ ನೋಡುವಾಗ 200 MB ಖಾಲಿ ಆದ್ಮೇಲೆ ನಿಮ್ದು ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಆಫ್ ಆಗತ್ತೆ. ಈ ತರ ಸೆಟ್ಟಿಂಗ್ ಆಗಿರುತ್ತೆ ಇದು. ನೀವು ಬೇಕಿದ್ರೆ ಇಲ್ಲಿ ಎಷ್ಟು MB ಬೇಕಿದ್ರು ಮಾಡ್ಕೊಳ್ಬಹುದು. ನಾನು ಇವಾಗ ಇಲ್ಲಿ 200 MB ಅಂತ ಮಾಡ್ಕೊಳ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ ಗೈಸ್. ಇವಾಗ ನನ್ನ ಡಾಟಾ ತುಂಬಾನೇ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೆಟ್ಟಿಂಗ್. ಇದನ್ನ ನೀವು ಆಪ್ ಮುಖಾಂತರ ಮಾಡಬಹುದು. ಇವಾಗ ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ಯೂಟ್ಯೂಬ್ ಆಪ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಆಪ್ ಇನ್ಫೋ ಅಂತ ಬರುತ್ತೆ ನೋಡಿ, ಅದನ್ನ ಟಚ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಡಾಟಾ ಯೂಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಮಾಡಿ.
ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬ್ಯಾಕ್ ಗ್ರೌಂಡ್ ಡಾಟಾ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಆಫ್ ಮಾಡಾಕಿ. ಇವಾಗ ಅದನ್ನ ಆಫ್ ಮಾಡೋದ್ರಿಂದ ನಿಮ್ದು ಡಾಟಾ ಸೇವ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಆಫ್ ಮಾಡಿದೆ, ಇವಾಗ ಮತ್ತು ಆನ್ ಮಾಡಿದೆ. ಇವಾಗ ನೋಡಿ ಮತ್ತೆ ಆಫ್ ಮಾಡ್ಕೊಳ್ಳಿ. ಈ ತರ ಆಫ್ ಮಾಡ್ಕೊಳ್ಳೋದಾಗತ್ತೆ. ಈ ತರ ಮಾಡೋದ್ರಿಂದ ನಿಮ್ದು ಡಾಟಾ ತುಂಬಾನೇ ಸೇವ್ ಆಗಿರುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾ ಇದ್ದೀರೋ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್, ಸಪೋರ್ಟ್ ಕೂಡ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.